ನಾವೆಲ್ಲ ಕುಳಿತು ಇದು ನಮ್ಮೆಲ್ಲರ ಸಾಮೂಹಿಕ, ನಾವೆಲ್ಲ ಸಾಮೂಹಿಕವಾಗಿ ಸಮಾನ ಮನಸ್ಕರು. ಪಕ್ಷದ ಸಂಘಟನೆ ಬಲವರ್ಧನೆ ಆಗಬೇಕು. ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ 2028 ಯಾವ ಸರ್ಕಾರ ಯಾವ ಟೈಮ್ನಲ್ಲಿ ಬೀಳುತ್ತೆ ಹೇಳಕ್ಕಾಗಲ್ಲ. ನೋಡಿ, 3 ಉಪಚುನಾವಣೆಗಳು. ಇವತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇವರಿಗೆ ನಿಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ ಇರಬೇಕು. ಮೊನ್ನೆ ವಿಶ್ವನಾಥ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇವ್ರು ಯಾರು ಹೋರಾಟ ಮಾಡ್ತಾರಲ್ಲ, ಎಚ್ ವಿಶ್ವನಾಥರು, ಈಗೇನು ಈ ಪರ್ಯಾಯವಾಗಿ ಇವರು ನಾಯಕತ್ವ, ಇವರನ್ನು ವ್ಯಕ್ತಿ ಸ್ವಯಂ ಘೋಷಿತ ನಾಯಕರು ಇವರು. ಒಂದ್ ರೀತಿ ಮಹಮ್ಮದ್ ಬಿನ್ ತಗೊಳಕ್ಕಂತೆ ಆಡಳಿತ ಇದು ಟೂರ್ ಹೊರಟಿದ್ದಾರೆ. ಅದಕ್ಕೆ ವಿಶ್ವನಾಥ್ ಹೇಳಿದರೆ, ಇವ್ರು ಯಾರಲ್ಲ, ಇವರು ಪ್ರವಾಸ ಮಾಡೋದು ಬಿಜೆಪಿ ವಿರುದ್ಧ. ಸಿದ್ದರಾಮಯ್ಯನವರ ಮೋರ್ಚಾ ಅಂದ್ರೆ ಅವರ ಅಡಿಯಾಳಾಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇವ್ರಿಗೇನ್ ಲಾಭ ಏನ್ ಕೆಲಸ ಅವನ್ನೆಲ್ಲ ಮಾಡ್ಕೊಂಡು ಇವತ್ತು ಪಕ್ಷದ ವಿರುದ್ಧವಾಗಿ ಇವ್ರು ಹೇಳ್ತಾರೆ. ಪಕ್ಷ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮಗೆ ಬಿಜೆಪಿ ಸಿಂಬಲ್ ಹೆಂಗೆ ಹಾಕಿದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷಗಳು ಎಲ್ಲ ವಿರೋಧ ಮಾಡಿ, ಎಲ್ಲ ನಾಯಕರು ವಿರೋಧ ಮಾಡಿದ್ರೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ತಕ್ಷಣ ಇವ್ರಿಗೆ ಕಡಿವಾಣ ಹಾಕ್ಬೇಕು, ಬಿಜೆಪಿ ಬಲವರ್ಧನೆ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಉಳಿದಂತ ಮಾಹಿತಿಯನ್ನು ನಮ್ಮ BC ಪಾಟೀಲ್ ಮಾತಾಡ್ತಾರೆ. ಇಲ್ಲ ಹೇಳ